ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 2 ಅಧ್ಯಾಯ 10 ಕ್ಷೇತ್ರ ಗಣಿತ. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 10.3ರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ ಅನ್ನು ಆರಿಸಿಕೊಳ್ಳಿ ಮಕ್ಕಳೇ. ಈ ಒಂದು ಚಾನಲ್ನಲ್ಲಿ 6ನೇ ತರಗತಿ 7ನೇ ತರಗತಿ ಎಲ್ಲ ಗಣಿತ ಅಭ್ಯಾಸಗಳು ಮತ್ತು ಸುವೇಗದ ಎಲ್ಲ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸಿರುತ್ತೇವೆ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ. ಅಭ್ಯಾಸ 10.3 ಒಂದನೇ ಪ್ರಶ್ನೆ ಓದೋಣ. ಆಯತದ ಬಾಹುಗಳು ಈ ಮುಂದೆ ಕೊಟ್ಟಿರುವಂತೆ ಇದ್ದಾಗ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಬಾಹುಗಳು ಅಂದ್ರೆ ಒಂದು ಉದ್ದ ಕೊಟ್ಟಿದ್ದಾನೆ, ಒಂದು ಅಗಲ. ಆಯತದಲ್ಲಿ ಉದ್ದ ಅಗಲ ಬೇರೆ ಬೇರೆ ಇರುತ್ತೆ. ಈ ರೀತಿ 4 ಲೆಕ್ಕಗಳನ್ನು, ಇದು ಎ ಬಿ ಸಿ, ಇದು ಡಿ ಲೆಕ್ಕಗಳು ಅಂದ್ರೆ 4 ಲೆಕ್ಕಗಳು ಕೊಟ್ಟಿದ್ದಾನೆ. ಅದನ್ನು ಎಕ್ಸರ್ಸೈಜ್ ನಲ್ಲಿ ಮಾಡ್ತಾ ಹೋಗೋಣ. ಬಹಳ ಸುಲಭ ಮಕ್ಕಳೇ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಉದ್ದ ಇಂಟು ಅಗಲ. ಉದ್ದ 3 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. 3 ಇಂಟು 4 12 ಚದರ ಸೆಂಟಿಮೀಟರ್. ವಿಸ್ತೀರ್ಣ ಬರಿಬೇಕಾದ್ರೆ ಚದರ ಬರೀತಾರೆ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀತಾರೆ. ನೆಕ್ಸ್ಟ್ ಬಿನೇ ಲೆಕ್ಕ 12 ಮೀಟರ್ ಮತ್ತು 21 ಮೀಟರ್. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಉದ್ದ ಇಂಟು ಅಗಲ 12 ಇಂಟು 21. ಉದ್ದ 12, ಅಗಲ 21. ಗುಣಿಸೋಣ. 12 ಒಂದ್ಲೆ 12ಕ್ಕೆ 2 ದಶಕ 1, 12 2 24, 1 25. 252 ಮೀಟರ್ ಸ್ಕ್ವೇರ್. ಚದರ ಮೀಟರ್ ಅಂತನಾದ್ರೂ ಬರಿಬೋದು, ಮೀಟರ್ ಸ್ಕ್ವೇರ್ ಅಂತನಾದ್ರೂ ಬರಿಬೋದು. ನೆಕ್ಸ್ಟ್ ಅದರಲ್ಲೇ ಸೀನೆದು 2 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಆಯತದ ವಿಸ್ತೀರ್ಣ ಸೇಮ್, ಉದ್ದ ಇಂಟು ಅಗಲ. ಉದ್ದ 2, ಅಗಲ 3, 2 3 6 ಕಿಲೋಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಡಿನ ಲೆಕ್ಕ 2 ಮೀಟರ್ ಮತ್ತು 7 ಮೀಟರ್ ಎಲ್ಲ 70 ಮೀಟರ್ ಕೊಟ್ಟಿದ್ದಾನೆ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಉದ್ದ ಇಂಟು ಅಗಲ. ಉದ್ದ 2 ಮೀಟರ್ ಇಂಟು ಅಗಲ 70. 7 14, 0 146 140 ಮೀಟರ್ ಸ್ಕ್ವೇರ್. ಈಗ ಎರಡನೇ ಪ್ರಶ್ನೆ ಓದೋಣ. ವರ್ಗಗಳ ಬಾಹುಗಳನ್ನು ಕೊಡಲಾಗಿದೆ, ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ 3 ಬಾಹುಗಳ ಒಂದು ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. 3 ವರ್ಗಗಳು. 3 ವರ್ಗಗಳ ವಿಸ್ತೀರ್ಣ ಕಂಡುಹಿಡಿಯಬೇಕು. ನಾವು ಎಕ್ಸರ್ಸೈಜ್ ನಲ್ಲಿ ಕಂಡುಹಿಡಿಯೋಣ. ವರ್ಗದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಇಸ್ ಈಕ್ವಲ್ ಟು ಉದ್ದ ಇಂಟು ಉದ್ದ ಅಥವಾ ಬಾಹು ಇಂಟು ಬಾಹು ಅಂತ ನಾವು ಬರಿಬಹುದು. 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. 10 ಇಂಟು 10 10 100 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಬಿನೆದು 14 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೇಮ್ ವರ್ಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಉದ್ದ. ಉದ್ದ 14 ಕೊಟ್ಟಿದ್ದಾನೆ. 14 ಇಂಟು 14 14 196 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಸೀನೆದು 5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ವರ್ಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಉದ್ದ. 5 ಇಂಟು 5 5 25 ಸೆಂಟಿಮೀಟರ್ ಸ್ಕ್ವೇರ್. ಈಗ ಮೂರನೇ ಪ್ರಶ್ನೆ ಓದೋಣ. 3 ಆಯತಗಳ ಉದ್ದ ಮತ್ತು ಅಗಲ ಈ ಮುಂದಿನಂತಿದೆ. ಎ 9 ಮೀಟರ್ ಮತ್ತು 6 ಮೀಟರ್. ಬಿ 17 ಮೀಟರ್ ಮತ್ತು 3 ಮೀಟರ್. ಸಿ 4 ಮೀಟರ್ ಮತ್ತು 14 ಮೀಟರ್. ಇವುಗಳಲ್ಲಿ ಯಾವುದು ದೊಡ್ಡ ವಿಸ್ತೀರ್ಣ ಮತ್ತು ಚಿಕ್ಕ ವಿಸ್ತೀರ್ಣ ಹೊಂದಿವೆ? ಈಗ 3ರದು ವಿಸ್ತೀರ್ಣ ಮೊದಲೇ ಕಂಡುಹಿಡಿಯೋಣ. 9 ಮೀಟರ್ ಮತ್ತು 6 ಮೀಟರ್. ಉದ್ದ ಇಂಟು ಅಗಲ ಗುಣಿಸಿದಾಗ 9 54 ಮೀಟರ್ ಸ್ಕ್ವೇರ್ ಬಂದಿದೆ. ಇಲ್ಲಿ 17 ಇಂಟು 3 17 51 ಮೀಟರ್ ಸ್ಕ್ವೇರ್ ಬಂದಿದೆ. ಉದ್ದ ಇಂಟು ಅಗಲ ಸೇಮ್, ಇದು 3ಕ್ಕೂ ಒಂದು ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 4 ಇಂಟು 14 14 56. 54 51 56 ಯಾವ್ದು ದೊಡ್ಡದು ಮಕ್ಕಳೇ? ಇದು 56. ಹಾಗಾಗಿ ಸಿ ಆಯತದ ವಿಸ್ತೀರ್ಣ ದೊಡ್ಡದು. ಸಣ್ಣದು ಯಾವುದು? 51. ಯಾವುದು? ಬಿ ಆಯತದ ವಿಸ್ತೀರ್ಣ ಚಿಕ್ಕದು. ಈಗ 4ನೇ ಪ್ರಶ್ನೆ. 50 ಮೀಟರ್ ಉದ್ದವಿರುವ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 300 ಮೀಟರ್ ಸ್ಕ್ವೇರ್ ಆದರೆ ಉದ್ಯಾನವನದ ಅಗಲ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾನೆ, ಉದ್ದ ಕೊಟ್ಟಿದ್ದಾನೆ, ಅಗಲ ಕೇಳಿದಾನೆ. ಉದ್ಯಾನವನದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ? 300 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು 300. ನಮಗೆ ಅಗಲ ಕೊಟ್ಟಿಲ್ಲ, ಹಂಗೆ ಬರ್ಕೊಂಡ್ವಿ. ಉದ್ದ ಕೊಟ್ಟಿದ್ದಾನೆ 50. ಅಗಲದ ಜೊತೆಗಿರ್ತಕ್ಕಂಥ 50ನ್ನ ತೆಗಿಬೇಕಂದ್ರೆ ಕೆಳಗೆ ನಾವು 50ರಿಂದ ಭಾಗಿಸ್ಬೇಕು ಎರಡೂ ಕಡೆ. 50ಕ್ಕೂ 50ಕ್ಕೂ ಹೋಯ್ತು, ಅಗಲ ಉಳಿತು. ಇಲ್ಲಿ 0ಗೂ ಹೋಯ್ತು. 5 1 5 5 6 30. ಅಗಲ ಎಷ್ಟು ಮೀಟ್ರು? 6 ಮೀಟ್ರು ಆಗುತ್ತೆ. ನೆಕ್ಸ್ಟ್ 5ನೇ ಲೆಕ್ಕ ಓದೋಣ.
500 ಮೀಟರ್ ಉದ್ದ ಮತ್ತು 200 ಮೀಟರ್ ಅಗಲವಿರುವ ಆಯತಾಕಾರದ ಹೊಲದಲ್ಲಿ 100 ಚದರ ಮೀಟರ್ಗೆ ರೂಪಾಯಿ 8ರ ದರದಲ್ಲಿ ಉಳುಮೆಯನ್ನು ಮಾಡಿದರೆ ತಗಲುವ ಒಟ್ಟು ವೆಚ್ಚ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಇಲ್ಲಿ ನಾವು ಮೊದಲೇ ವಿಸ್ತೀರ್ಣ ಕಂಡುಹಿಡಿಯೋಣ, ಆಮೇಲೆ ದುಡ್ಡು ಕಂಡುಹಿಡಿಯೋಣ. ಈಗ ಉದ್ದ 500 ಮೀಟರ್ ಇದೆ, ಅಗಲ 200 ಮೀಟರ್ ಇದೆ ಹೊಲ. ಅದರ ವಿಸ್ತೀರ್ಣ ಉದ್ದ ಇಂಟು ಅಗಲ ಗುಣಿಸ್ಬೇಕು. 5 2 10, ಈ 2 0 ಈ 2 0 4 0 ಹಾಕಿದರೆ 1 ಲಕ್ಷ ಮೀಟರ್ ಸ್ಕ್ವೇರ್ ಆಯಿತು. ಪ್ರತಿ 100 ಚದರ ಮೀಟರ್ಗೆ 8 ರೂಪಾಯಿ ಖರ್ಚಾಗುತ್ತೆ. 1 ಲಕ್ಷ ಮೀಟರ್ ಸ್ಕ್ವೇರ್ ಅಂದರೆ ಚದರ ಮೀಟರ್ಗೆ ಎಷ್ಟಾಗುತ್ತೆ ಅಂದರೆ 100ನೇ 8, 100ಕ್ಕೆ 8 ಆದರೆ 1 ಲಕ್ಷಕ್ಕೆ ಎಷ್ಟು ಅಂತ 1 ಲಕ್ಷ ಗುಣಿಸ್ಬೇಕು. ಈ 2 0ಗೂ ಈ 2 0ಗೂ ಹೋಯ್ತು. ಇಲ್ಲಿ 1000 ಉಳಿದಿದೆ. 8 1 8, ಇಲ್ಲಿ 3 0 ಹಂಗೆ ಬರಿತೀವಿ. 8000 ರೂಪಾಯಿ ನಮಗೆ ಬೇಕಾಗ್ತದೆ. 6ನೇ ಪ್ರಶ್ನೆ ಓದೋಣ. ಮೇಜಿನ ಮೇಲ್ಮೈಯ ಅಳತೆ 2 ಮೀಟರ್ ಇಂಟು 1 ಮೀಟರ್ 50 ಸೆಂಟಿಮೀಟರ್ ಇದೆ. ಇದರ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಅಂದರೆ ಮೀಟರ್ ಸ್ಕ್ವೇರ್ನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾನೆ. ಈಗ ಒಂದು ಮೇಜಿನ ಮೇಲ್ಮೈ, ಇದು ಕಚ್ಚಾ ಚಿತ್ರ. ಇದರ ಉದ್ದ 2 ಮೀಟರ್, ಅಗಲ 1 ಮೀಟರ್ 50 ಸೆಂಟಿಮೀಟರ್. ಇದನ್ನು ನಾವು ಆಯತ ವಿಸ್ತೀರ್ಣ ತಗೋಣ. ಉದ್ದ ಇಂಟು ಅಗಲ, ಉದ್ದ 2, ಅಗಲ 1.5, ಇದು 1 100ನೇ 50 ಆಗುತ್ತೆ. 1.50 ಮೀಟರ್ ಆಗುತ್ತೆ, ಅಂದರೆ 1.5 ಗುಣಿಸೋಣ. 15 2 30 ಆಗುತ್ತೆ. ಪಾಯಿಂಟ್ ಇಟ್ಟರೆ 3 ಮೀಟರ್ ಸ್ಕ್ವೇರ್ ಆಗುತ್ತೆ, ಅಂದರೆ 3 ಚದರ ಮೀಟರ್ ಇದೆ. 7ನೇ ಪ್ರಶ್ನೆ ಓದೋಣ. ಒಂದು ಕೊಠಡಿಯ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ 50 ಸೆಂಟಿಮೀಟರ್ ಇದೆ. ಈ ಕೊಠಡಿಯ ನೆಲವನ್ನು ಪೂರ್ಣವಾಗಿ ಆವೃತಗೊಳಿಸಲು ಅವಶ್ಯಕವಿರುವ ರತ್ನಗಂಬಳಿಯ ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಕಂಡು ಹಿಡಿಯಿರಿ ಅಂತ. ಈಗ ಕೊಠಡಿ ಇದೆ, ಅದರ ಉದ್ದ 4 ಮೀಟರ್ ಇದೆ, ಅಗಲ 3 ಮೀಟರ್ 50 ಸೆಂಟಿಮೀಟರ್ ಇದೆ. 3 ಮೀಟರ್ 50 ಸೆಂಟಿಮೀಟರ್ಗೆ 3.5 ಮೀಟರ್ ಅಂತ ಬರ್ಕೋಬೇಕು. ಕೊಠಡಿಯ ವಿಸ್ತೀರ್ಣ ಕಂಡುಹಿಡಿಯೋಣ. ಉದ್ದ ಇಂಟು ಅಗಲ. ಉದ್ದ 4, ಅಗಲ 3.5 ಗುಣಿಸೋಣ. 4 5 20 0, 10 2, 4 3 12 2 14. ಒಂದು ಪಾಯಿಂಟ್ ಬಿಟ್ಟು ಒಂದು ಅಂಕಿ ಬಿಟ್ಟು ಐತೆ, ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಡೋಣ. 14 ಮೀಟರ್ ಸ್ಕ್ವೇರ್ ಇದೆ. ಅಂದರೆ ಆ ಕೊಠಡಿ ನೆಲವನ್ನು ಆವರಿಸೋಕೆ ರತ್ನಗಂಬಳಿ ಎಷ್ಟು ಚದರ ಮೀಟರ್ ಹೊಂದಿರಬೇಕು? ಅದು 14 ಚದರ ಮೀಟರ್ ಇರತಕ್ಕಂಥ ರತ್ನಗಂಬಳಿಯನ್ನು ನಾವು ತರಬೇಕು. ಈಗ 8ನೇ ಪ್ರಶ್ನೆ. ಕೊಠಡಿಯ ನೆಲದ ಉದ್ದ 5 ಮೀಟರ್ ಮತ್ತು ಅಗಲ 4 ಮೀಟರ್ ಆಗಿದೆ. ಈ ನೆಲಕ್ಕೆ ಬಾಹುವಿನ ಅಳತೆ 3 ಮೀಟರ್ ಇರುವ ವರ್ಗಾಕಾರದ ರತ್ನಗಂಬಳಿಯನ್ನು ನೆಲದ ಹಾಸು ಹಾಕಲಾಗಿದೆ. ರತ್ನಗಂಬಳಿ ಹಾಕದ ಜಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಈಗ ನೋಡಿ ಮಕ್ಕಳೇ, ಇಲ್ಲೊಂದು ಕೊಠಡಿ ಇದೆ. ಅದು 5 ಮೀಟರ್ 4 ಮೀಟರ್ ಉದ್ದ ಅಗಲ ಇದೆ. ಅದರಲ್ಲಿ ರತ್ನಗಂಬಳಿ 5 ಮೀಟರ್ ಇರತಕ್ಕಂಥ ಚೌಕಾಕಾರದಲ್ಲಿ ಇರತಕ್ಕಂಥ ರತ್ನಗಂಬಳಿಯನ್ನು ಹಾಸಲಾಗಿದೆ. ಇನ್ನು ಉಳಿದಿದ್ದು ಎಷ್ಟು ಅಂತ ಕೇಳಿದ್ದಾರೆ. ಇದು ಟೋಟಲ್ ಕೊಠಡಿಯ ವಿಸ್ತೀರ್ಣ ಕಂಡುಹಿಡಿಯೋಣ. ಉದ್ದ ಇಂಟು ಅಗಲ. ಉದ್ದ 5, ಅಗಲ 4, 5 4 20 ಮೀಟರ್ ಸ್ಕ್ವೇರ್ ಇದೆ. ಹಾಸಿರುವ ರತ್ನಗಂಬಳಿ ವಿಸ್ತೀರ್ಣ ಕಂಡುಹಿಡಿಯೋಣ. ಇದು ಚೌಕಾಕಾರದಲ್ಲಿರೋದ್ರಿಂದ ಉದ್ದ ಇಂಟು ಉದ್ದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ. ಉದ್ದ ಎಷ್ಟು ಕೊಟ್ಟಾನೆ? 3 ಮೀಟ್ರು. 3 ಇಂಟು 3 3 9 ಮೀಟರ್ ಸ್ಕ್ವೇರ್. ಕೊಠಡಿಯ ವಿಸ್ತೀರ್ಣದಲ್ಲಿ ರತ್ನಗಂಬಳಿ ವಿಸ್ತೀರ್ಣವನ್ನು ಕಳೆಯೋಣ. 20ರಲ್ಲಿ 9 ಹೋದರೆ 11 ಮೀಟರ್ ಸ್ಕ್ವೇರ್. ಹಾಸದೆ ಉಳಿದಿರುವ ಜಾಗದ ವಿಸ್ತೀರ್ಣ 11 ಮೀಟರ್ ಸ್ಕ್ವೇರ್. 9ನೇ ಪ್ರಶ್ನೆ ಓದೋಣ. 5 ಮೀಟರ್ ಉದ್ದ ಮತ್ತು 4 ಮೀಟರ್ ಅಗಲವಿರುವ ಜಾಗದಲ್ಲಿ 1 ಮೀಟರ್ ಉದ್ದವಿರುವ ವರ್ಗಾಕಾರದ 5 ಹೂವಿನ ಗಿಡದ ಗುಣಿಗಳನ್ನು ತೋಡಲಾಗಿದೆ. ಹಾಗಾದರೆ ಉಳಿದ ಭಾಗದ ವಿಸ್ತೀರ್ಣ ಎಷ್ಟು? ಇದನ್ನ ಒಂದು ನಾವು ಕಚ್ಚಾ ಚಿತ್ರ ಹಾಕೋಣ. ಈ ಒಂದು ಆಯತಾಕಾರದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ 5 ಮೀಟರ್ 4 ಮೀಟರ್ ಉದ್ದ ಅಗಲದಲ್ಲಿ 1 ಮೀಟರ್ ಇರ್ತಕ್ಕಂಥ ಗುಣಿಗಳನ್ನು ವರ್ಗಾಕಾರದ ಗುಣಿಗಳಿದಾವೆ. ಇದರಾಗೆ ನಾವು ಕಳೆದ್ರೆ ಉಳಿದ ಜಾಗದ ವಿಸ್ತೀರ್ಣ ಸಿಗುತ್ತೆ. ಈಗ ಟೋಟಲ್ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಉದ್ದ 5, ಅಗಲ 4, 5 4 20 ಮೀಟರ್ ಸ್ಕ್ವೇರ್. ಹೂವಿನ ಗಿಡದ ಗುಣಿಯ ವಿಸ್ತೀರ್ಣ 1 ತಗೊಳ್ಳೋಣ. ಉದ್ದ ಇಂಟು ಉದ್ದ. ಉದ್ದ 1, ಉದ್ದ 1 1 1 ಮೀಟರ್ ಸ್ಕ್ವೇರ್. ಅಂಥವು 5 ಗುಣಿಗಳು ಇದಾವೆ.
ಇಲ್ಲಿ ನೋಡ್ರಿ 5 ಗುಣಿ 1 2 3 4 5 5 ಗುಣಿಗಳಿಂದ 5 ಒಂದ್ಲೆ 5 ಮೀಟರ್ ಸ್ಕ್ವೇರ್ ಆಗಿದೆ. ಈಗ ಉಳಿದ ಭಾಗದ ವಿಸ್ತೀರ್ಣ ಇದು ಟೋಟಲ್ 20 ಇದೆ. 20ರಲ್ಲಿ ಗುಣಿಗಳ ವಿಸ್ತೀರ್ಣ 5 ಕಳೆದ್ರೆ 20ರಾಗ 5 ಕಳೆದ್ರೆ 15 ಮೀಟರ್ ಸ್ಕ್ವೇರ್ ಇನ್ನು ಉಳಿದಿರತಕ್ಕಂಥ ಒಂದು ಜಾಗ. 10ನೇ ಪ್ರಶ್ನೆ ಓದೋಣ. ಮುಂದಿನ ಚಿತ್ರಗಳನ್ನು ಆಯತಗಳನ್ನಾಗಿ ವಿಭಾಗಿಸಿ ಅವುಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ಕೊಡಲಾಗಿದೆ. ಈಗ ಎ ಚಿತ್ರ ನೋಡಿ, ನಾವು ಇಲ್ಲಿ ಒಂದು ಗೆರೆ ಎಳ್ಕೊಂಡ್ವಿ. ಇದು ಎ ಆಯತ ಮಾಡ್ಕೊಳ್ಳೋಣ, ಇದು ಬಿ ಆಯತ ಮಾಡ್ಕೊಳ್ಳೋಣ. ನಾವು ಇಲ್ಲಿಂದ ಇಲ್ಲಿಗೆ ಗೆರೆ ಎಳ್ಕೊಂಡ್ವಿ. ಆಮೇಲೆ ಇದು ಸಣ್ಣದು ಇಲ್ಲಿಂದ ಇಲ್ಲಿ ಗೆರೆ ಎಳ್ಕೊಂಡು ಸಿ ಆಯತ ಮಾಡ್ಕೊಳ್ಳೋಣ. ಇದು ಡಿ ಆಯತ. ಮೊದಲು ಎ ಆಯತದ ವಿಸ್ತೀರ್ಣ ಕಂಡುಹಿಡಿಯೋಣ. ಇದ್ರ ಉದ್ದ 2, ಅಗಲ 1, 2 ಒಂದ್ಲೆ 2 ಸೆಂಟಿಮೀಟರ್ ಸ್ಕ್ವೇರ್. ಇದು ಎ ಆಯತದ ವಿಸ್ತೀರ್ಣ. ನೆಕ್ಸ್ಟ್ ಇದು ಬಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಉದ್ದ ನೋಡ್ರಿ ಎಷ್ಟಿದೆ, ಉದ್ದ ಇಲ್ಲಿ 4 1 5 ಇದೆ. ಆಮೇಲೆ ಅಗಲ 3 1 ಅಲ್ಲ 2 1 3 ಇದೆ. 5 3 15 ಸೆಂಟಿಮೀಟರ್ ಸ್ಕ್ವೇರ್. ಇದು ಬಿ ಆಯತದ ವಿಸ್ತೀರ್ಣ. ಈಗ ಸಣ್ಣದು ಇಲ್ಲಿಂದ ಇಲ್ಲಿಗೆ ಸಿ ಆಯತದ ವಿಸ್ತೀರ್ಣ. ಇಲ್ಲಿ ಉದ್ದ 2 ಇದೆ, ಅಗಲ 1 ಇದೆ. 2 ಒಂದ್ಲೆ 2 ಸೆಂಟಿಮೀಟರ್ ಸ್ಕ್ವೇರ್ ಸಿ ಆಯತದ ವಿಸ್ತೀರ್ಣ. ಇನ್ನೊಂದು ಡಿ, ಇಲ್ಲಿ ವರ್ಗ ಸಿಕ್ಕಿದೆ ನಮಗೆ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಹಂಗಾಗಿ ವರ್ಗದ ವಿಸ್ತೀರ್ಣ ಉದ್ದ ಇಂಟು ಉದ್ದ 3 3 9 ಸೆಂಟಿಮೀಟರ್ ಸ್ಕ್ವೇರ್. ಇವೆಲ್ಲವೂ ಕೂಡೋಣ. ಎ ಆಯತದ ವಿಸ್ತೀರ್ಣ 2, ಬಿ ಆಯತದ ವಿಸ್ತೀರ್ಣ 15, ಸಿ ಆಯತದ ವಿಸ್ತೀರ್ಣ 2, ಡಿ ಆಯತದ ವಿಸ್ತೀರ್ಣ 9 ಕೂಡಿದಾಗ 15 2 17 17 2 19, ಇದು 9 19 9 28 ಸೆಂಟಿಮೀಟರ್ ಸ್ಕ್ವೇರ್ ಈ ಒಂದು ಚಿತ್ರದ ವಿಸ್ತೀರ್ಣ ಆಗಿದೆ. ಈಗ ಬಿ ಚಿತ್ರದ ವಿಸ್ತೀರ್ಣ ಕಂಡುಹಿಡಿಯೋಣ. ಇಲ್ಲಿಗೊಂದು ಗೆರೆ ಹಾಕ್ಬಿಡೋಣ. ಇದು ಪಿ ಅಂತ, ಪಿ ಆಯತ, ಇದು ಕ್ಯೂ ಆಯತ, ಮತ್ತು ಇಲ್ಲೊಂದು ಗೆರೆ ಹಾಕೋಣ. ಇದು ಆರ್ ಆಯತ. ಮೊದಲೇ ಪಿ ಆಯತದ ವಿಸ್ತೀರ್ಣ ಕಂಡುಹಿಡಿಯೋಣ. ಪಿ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಉದ್ದ ಎಷ್ಟಿದೆ 3, ಅಗಲ 1 ಇದೆ. ಹಂಗಾಗಿ 3 ಇಂಟು 1 3 ಒಂದ್ಲೆ 3 ಸೆಂಟಿಮೀಟರ್ ಸ್ಕ್ವೇರ್. ಈಗ ಕ್ಯೂ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಉದ್ದ ನೋಡ್ರಿ ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ನಮಗೆ 1 ಆಗುತ್ತೆ. ಯಾಕಂದರೆ ಇಲ್ಲಿಂದ ಇಲ್ಲಿಗೆ 2 ಅಂತ ತೋರಿಸ್ತಾನೆ, ಮತ್ತು ಇಲ್ಲಿಂದ ಇಲ್ಲಿಗೆ 1 ಅಂದರೆ 3 ಒಂದ್ಲೆ 3 ಸೆಂಟಿಮೀಟರ್. ನೆಕ್ಸ್ಟ್ ಆರ್ ಆಯತದ ವಿಸ್ತೀರ್ಣ ಸೇಮ್ ಇದೆ. ಪಿ ಯಾವ ರೀತಿ ಇದೆಯೋ ಆರ್ ಕೂಡ ಆಯತ ಅದೇ ರೀತಿ ಕಾಣ್ತಾ ಇದೆ. ಹಾಗಾಗಿ ಅದು 3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀವಿ. ಟೋಟಲ್ ಪಿ ಕ್ಯೂ ಆರ್ 3 ಆಯತದ ವಿಸ್ತೀರ್ಣ 3 3 3 ಕೂಡಿದಾಗ 3 3 6 6 3 9 ಸೆಂಟಿಮೀಟರ್ ಸ್ಕ್ವೇರ್ ಈ ಒಂದು ಚಿತ್ರ ಹೊಂದಿದೆ. 11ನೇ ಪ್ರಶ್ನೆ. ಕೆಳಕಂಡ ಆಕೃತಿಗಳನ್ನು ವಿವಿಧ ಆಯತಗಳಾಗಿ ವಿಭಾಗಿಸಿ ಪ್ರತಿ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ಕೊಡಲಾಗಿದೆ. ಈ ಒಂದು ಎಲ್ ಚಿತ್ರವನ್ನು ನಾವು ಇಲ್ಲಿಗೆ ಗೆರೆ ಹಾಕಿದಾಗ ಇಲ್ಲಿ 10 ಮೀಟರ್ ಉದ್ದ, ಅಗಲ 2 ಮೀಟರ್ ಆಗಿದೆ. ಇದು ಎಂ ಅಂತ ಕೊಟ್ಕೊಳ್ಳೋಣ, ಇದು ಎನ್ ಅಂತ ಕೊಟ್ಕೊಳ್ಳೋಣ. ಎಂ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ 2 10 20 ಸೆಂಟಿಮೀಟರ್ ಸ್ಕ್ವೇರ್. ಆಮೇಲೆ ಎನ್ ಆಯತದ ವಿಸ್ತೀರ್ಣ ಇದು 10 ಇದೆ, ಇದು 2 ಇದೆ. 10 2 20 ಸೆಂಟಿಮೀಟರ್ ಸ್ಕ್ವೇರ್. ಇದು 20 ಇದು 20 ಟೋಟಲ್ 40 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಬಿನೇ ಚಿತ್ರ ನೋಡೋಣ. ಇಲ್ಗೊಂದು ಗೆರೆ, ಇಲ್ಗೊಂದು ಗೆರೆ, ಇಲ್ಗೊಂದು ಗೆರೆ, ಇಲ್ಗೊಂದು ಗೆರೆ ಹಾಕ್ಬಿಟ್ರೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಅಂತ 5 ವರ್ಗಗಳು ಸಿಕ್ಕಿದಾವೆ ನಮಗೆ. ಒಂದೊಂದು ವರ್ಗದ ಪ್ರತಿ ಎಲ್ಲ ವರ್ಗದ ಒಂದು ಬಾಹುಗಳು 7 ಇರೋದ್ರಿಂದ ನಾವು ಒಂದು ವರ್ಗದ ವಿಸ್ತೀರ್ಣ ಕಂಡುಹಿಡಿಯೋಣ. ಉದ್ದ ಇಂಟು ಉದ್ದ 7 7 49 ಸೆಂಟಿಮೀಟರ್ ಸ್ಕ್ವೇರ್ ಒಂದು ವರ್ಗದ ವಿಸ್ತೀರ್ಣ. 5 ವರ್ಗಗಳು ಸಮ ಇರೋದ್ರಿಂದ 5ರಿಂದ ಈ 49 ಗುಣಿಸ್ಬಿಡೋಣ. 5 9 45 10 4 5 4 20 24 24 245 ಸೆಂಟಿಮೀಟರ್ ಸ್ಕ್ವೇರ್ ಒಟ್ಟು ವಿಸ್ತೀರ್ಣ ಈ 5 ವರ್ಗಗಳು ಸೇರಿ. ನೆಕ್ಸ್ಟ್ ಇಲ್ಲಿ ಟಿ ಕೊಟ್ಟಿದ್ದಾನೆ, ಇಲ್ಲೊಂದು ಗೆರೆ ಹಾಕ್ಬಿಡೋಣ. ಇದು ಪೂರ್ತಿ 5 ಇದೆ ಉದ್ದ, ಅಗಲ 1 ಇದೆ. 5 1 5 ಸೆಂಟಿಮೀಟರ್ ಸ್ಕ್ವೇರ್ ಈ ಆಯತದ ವಿಸ್ತೀರ್ಣ. ಇದು ಎಫ್ ಅಂತ ತಿಳ್ಕೊಳ್ಳೋಣ. ಉದ್ದ 4 ಇದೆ,
ಅಗಲ ಒಂದಿದೆ, 4 ಒಂದ್ಲೆ 4 ಸೆಂಟಿಮೀಟರ್ ಸ್ಕ್ವೇರ್. ಟೋಟಲ್ 5 4 5 4 9 ಸೆಂಟಿಮೀಟರ್ ಸ್ಕ್ವೇರು ಸಿ ಒಂದು ಚಿತ್ರದ ವಿಸ್ತೀರ್ಣ. ನೆಕ್ಸ್ಟ್ 12ನೇದು, ಟೈಲ್ಸ್ಗಳ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ಒಂದು ಆಯತಾಕಾರದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಈ ಮುಂದೆ ಕೊಟ್ಟಂತೆ ಇರುವ ಜಾಗಕ್ಕೆ ಅವಶ್ಯವಿರುವ ಟೈಲ್ಸ್ಗಳ ಸಂಖ್ಯೆ ಎಷ್ಟು ಅಂತ. ಇಲ್ಲಿ 2 ಜಾಗಗಳು ಕೊಟ್ಟಿದ್ದಾನೆ, ಅದರಲ್ಲಿ ಟೈಲ್ಸ್ಗಳು ಎಷ್ಟು ಹಾಕಬೇಕು ಅನ್ನೋದನ್ನ ಕೇಳಿದಾನೆ. ಈಗ ಮೊದಲೇ ಟೈಲ್ಸಿನ ಉದ್ದ ಎಷ್ಟು ಕೊಟ್ಟಿದ್ದಾನೆ, 12 ಸೆಂಟಿಮೀಟ್ರು, ಅಗಲ 5 ಸೆಂಟಿಮೀಟ್ರು ಒಂದು ಟೈಲ್ಸ್ನ ಉದ್ದ. ಈಗ ಮೊದಲನೇ ಜಾಗದ ಒಂದು ಮಾಹಿತಿ ಇದು ಉದ್ದ, ಇದು ಅಗಲ. ಮೊದಲೇ ಟೈಲ್ಸ್ನ ವಿಸ್ತೀರ್ಣ ಕಂಡುಹಿಡಿಯೋಣ. ಟೈಲ್ ಎಷ್ಟು ವಿಸ್ತೀರ್ಣ ಹೊಂದಿದೆ, ಉದ್ದ ಇಂಟು ಅಗಲ, 12 ಇಂಟು 5, 12 5 60 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಜಾಗದ ವಿಸ್ತೀರ್ಣ ಕಂಡುಹಿಡಿಯೋಣ. ಜಾಗ ಉದ್ದ 100, ಅಗಲ 144, ಗುಣಿಸಿದಾಗ 144 ಒಂದ್ಲೆ 144, ಇವೆರಡು 0 ಬರೆದ್ರೆ 14,400 ಸೆಂಟಿಮೀಟರ್ ಸ್ಕ್ವೇರ್. ಈಗ ಅವಶ್ಯವಿರ್ತಕ್ಕಂಥ ಟೈಲ್ಸ್ಗಳ ಸಂಖ್ಯೆ ಈ ಜಾಗದ ವಿಸ್ತೀರ್ಣವನ್ನು ಟೈಲ್ಸ್ನ ವಿಸ್ತೀರ್ಣದಿಂದ ಭಾಗಿಸ್ಬೇಕು. ಅಂದರೆ 14,400ನ್ನ 60ರಿಂದ ಭಾಗಿಸ್ಬೇಕು. 0ಗೆ 0ಗೆ ಹೋಯ್ತು, 6 ಒಂದ್ಲೆ 6, 6 2 12, 2 ಉಳಿತು, ಪಕ್ಕದಾಗ 4 ಐತಿ, 24 ಆಯಿತು. 6 4 24, 6 0 0. 240 ಟೈಲ್ಸ್ಗಳು ಬೇಕು ಒಂದನೇ ಜಾಗಕ್ಕೆ. ಎರಡನೇ ಜಾಗಕ್ಕೆ 70 ಸೆಂಟಿಮೀಟ್ರು, 36 ಸೆಂಟಿಮೀಟ್ರು ಉದ್ದ ಇಂಟು ಅಗಲ ಗುಣಿಸೋಣ. ಇಲ್ಲಿ 70 ಇಂಟು 36, ಈ 0 ಬಿಟ್ಟು 7ರಿಂದ ಗುಣಿಸೋಣ. 7 6 42 2, 10 4, 7 3 21 4 25. ಈ ಬಿಟ್ಟಿರೋ 0ನ ಬರ್ಕೊಂಡ್ವಿ. 2520 ಸೆಂಟಿಮೀಟರ್ ಸ್ಕ್ವೇರ್ ಜಾಗದಲ್ಲಿ ಬೇಕಾಗಿರುವ ಟೈಲ್ಸ್ಗಳ ಸಂಖ್ಯೆ. ಈ ಜಾಗವನ್ನ ಟೈಲ್ಸಿನ ಒಂದು ವಿಸ್ತೀರ್ಣದಿಂದ ಅಂದರೆ 60ರಿಂದ ಭಾಗಿಸೋಣ. 0ಗೆ 0ಗೆ ಹೋಯ್ತು, 6 ಒಂದ್ಲೆ 6, 6 4 24, 25ರಾಗ 24 ಹೋಯ್ತು, ಇಲ್ಲಿ 1 ಉಳಿತು, ಪಕ್ಕದಾಗ 2 ಐತೆ. 6 2 12, ಅಂದರೆ 42 ಟೈಲ್ಸ್ಗಳು ಬೇಕು ಎರಡನೇ ಜಾಗಕ್ಕೆ. ಇಲ್ಲಿ ಒಂದು ಸವಾಲು ಅಂತ ಇದೆ. ಒಂದು ಚದರ ಸೆಂಟಿಮೀಟರ್ ವರ್ಗದ ಕಾಗದದಲ್ಲಿ ನಿಮಗೆ ಸಾಧ್ಯವಿರುವ ಆಯತಗಳನ್ನು ರಚಿಸಿ. ಆದರೆ ಆಯತದ ವಿಸ್ತೀರ್ಣ 16 ಚದರ ಸೆಂಟಿಮೀಟರ್ ಆಗಿರಬೇಕು. ಉದ್ದಗಳನ್ನು ಸ್ವಾಭಾವಿಕ ಸಂಖ್ಯೆಯಾಗಿರುವಂತೆ ಪರಿಗಣಿಸಿ ಅಂತ ಹೇಳ್ತಾನೆ. ಅಂದರೆ ಪಾಯಿಂಟ್ ಇರಬಾರ್ದು ಅಂತ ಹೇಳ್ತಾನೆ, ಭಿನ್ನರಾಶಿ ಇರಬಾರ್ದು. ಯಾವ ಆಯತದ ಸುತ್ತಳತೆ ಹೆಚ್ಚಾಗಿದೆ, ಯಾವ ಆಯತವು ಕನಿಷ್ಠ ಸುತ್ತಳತೆ ಹೊಂದಿದೆ. ಈಗ 16 ಚದರ ಸೆಂಟಿಮೀಟರ್ ಬರ್ತಕ್ಕಂಥ ಆಯತಗಳು ನಮಗೆ 2 ಸಿಕ್ಕಿದಾವೆ. ಒಂದು 8 2, 8 2 16 ಆಗುತ್ತೆ. ಹಾಗಾಗಿ 8 ಸೆಂಟಿಮೀಟ್ರು ಉದ್ದ, 2 ಸೆಂಟಿಮೀಟ್ರು ಅಗಲ. ಈಗ ಸುತ್ತಳತೆ, ಇದ್ರ ಸುತ್ತಳತೆ ನೋಡ್ರಿ ಎಷ್ಟು ಬಂದಿದೆ, 16 4, ಅಂದರೆ 8 8 2 2, 8 8 16, 2 2 4, 16 4 20 ಸೆಂಟಿಮೀಟ್ರು ಸುತ್ತಳತೆ. ಇದೇ ಕನಿಷ್ಠ ಸುತ್ತಳತೆ ಅಂತ ಹೇಳಿದ್ವಿ. ಯಾಕಂದರೆ ಇಲ್ಲಿ ಇನ್ನೊಂದು ಆಯತ ಸಿಕ್ಕಿದೆ ನಮಗೆ, 16 ಸೆಂಟಿಮೀಟ್ರ್ ಉದ್ದ, 1 ಸೆಂಟಿಮೀಟ್ರ್ ಅಗಲ. 16 ಎಷ್ಟಾಯಿತು, 32, 1 1 2, 34 ಸೆಂಟಿಮೀಟ್ರ್ ಇದೆ. ಎರಡೇ ಆಯತಗಳು ನಮಗೆ ಸಿಕ್ಕಿರೋದು. ಜಾಸ್ತಿ ಇರ್ತಕ್ಕಂಥ ಆಯತ, ಗರಿಷ್ಠ ಸುತ್ತಳತೆ ಹೊಂದಿರುವ ಆಯತ ಇದು 16 ಇಂಟು 1. ಕಡಿಮೆ ಸುತ್ತಳತೆ ಹೊಂದಿರತಕ್ಕಂಥ ಆಯತ 8, ಉದ್ದ 8, ಅಗಲ 2. ಮುಂದುವರೆದು ನೀವು 24 ಚದರ ಸೆಂಟಿಮೀಟರ್ ಆಯತಾಕಾರ ರಚಿಸಿದರೆ ನಿಮ್ಮ ಉತ್ತರವೇನಾಗಿರುತ್ತದೆ ಅಂತ ಕೇಳಿದಾನೆ. ಈಗ ಇಲ್ಲಿ ನಾವು ಗ್ರಾಫ್ನಲ್ಲಿ ಆಯತವನ್ನು ರಚಿಸಿದರೆ 24 ಸೆಂಟಿಮೀಟರ್ ಉದ್ದ ಇರತಕ್ಕಂಥ ಒಂದು ಆಯತವನ್ನು ರಚಿಸಬಹುದು. 24 ಒಂದ್ಲೆ 24 ಚದರ ಸೆಂಟಿಮೀಟರ್ ವಿಸ್ತೀರ್ಣ ಆಗುತ್ತೆ. ಇದೊಂದು ಆಯತ. ಆಮೇಲೆ 12 2 24 ಇದೊಂದು ಆಯತ. 6 4 24 ಇದೊಂದು ಆಯತ. ಆಮೇಲೆ ಇದೆಷ್ಟು ಹೇಳ್ರಿ, 8 3 24 ಇದೊಂದು ಆಯತ. ಟೋಟಲ್ 4 ಆಯತಗಳು ಬಂದವೆ. ಇದರ ಸುತ್ತಳತೆಗಳು ಇಲ್ಲಿ ಪಕ್ಕದಲ್ಲಿ ಕಂಡುಹಿಡಿದಿದ್ದೀವಿ ನೋಡ್ರಿ. 24 1 24 ಸೆಂಟಿಮೀಟರ್ ಸ್ಕ್ವೇರ್, 12 2 24 ಸೆಂಟಿಮೀಟರ್ ಸ್ಕ್ವೇರ್, 8 3 24 ಸೆಂಟಿಮೀಟರ್ ಸ್ಕ್ವೇರ್, 6 4 24 ಸೆಂಟಿಮೀಟರ್ ಸ್ಕ್ವೇರ್. ಎಲ್ಲ ಆಯತಗಳ
ಒಂದು ವಿಸ್ತೀರ್ಣ ಸಮ ಇದೆ. ಈಗ ಮೊದಲನೇ ಆಯತದ ಸುತ್ತಳತೆ ಕಂಡುಹಿಡಿಯೋಣ. 24 24 1 1 ಕೂಡಿದಾಗ 50 ಸೆಂಟಿಮೀಟ್ರು. ಸುತ್ತಳತೆ ಇದ್ರದ್ದು 12 12 2 2 12 12 24 24 4 28. ನೆಕ್ಸ್ಟ್ 8 8 3 3 8 2 16 16 6 22. ನೆಕ್ಸ್ಟ್ 6 6 12 12 6 4 10 6 4 10 20 ಸೆಂಟಿಮೀಟ್ರು. ಯಾವುದು ಕನಿಷ್ಠ ಸುತ್ತಳತೆ? ಇದು 6 × 4. ಗರಿಷ್ಠ ಸುತ್ತಳತೆ ಯಾವುದು? 24 × 1. ಭಾಳ ಸುಲಭ ಇದೆ ಮಕ್ಕಳೇ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನೋ ಆಪ್ಷನನ್ನು ಆರಿಸಿಕೊಳ್ಳಿ ಮಕ್ಕಳೇ. ನಾನು ಮುಂದಿನ ವಿಡಿಯೋದಲ್ಲಿ ಬೀಜಗಣಿತಕ್ಕೆ ಕಾಲಿಡ್ತಾ ಇದ್ದೀನಿ ಮಕ್ಕಳೇ.